ಈಗ ಬೀದರ್ ಭಾಗದ ಸ್ಟೋರಿ ನೋಡೋಣ. ಬೀದರ್ನ ಹಾಸ್ಟೆಲ್ ಒಂದರಲ್ಲಿ ಗೋಡೆ ಮೇಲೆ ವಿಚಿತ್ರವಾದಂತಹ ಆಕೃತಿಯನ್ನು ಯಾರೋ ಬಿಡಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಕಿಡಿಗೇಡಿಗಳು. ಪಾಪ ಹಾಸ್ಟೆಲ್ನಲ್ಲಿದ್ದಂತಹ ವಿದ್ಯಾರ್ಥಿನಿಯರು ಇದಕ್ಕೆ ಸಂಬಂಧಪಟ್ಟಂತೆ ಆ ವಿಚಿತ್ರವಾದಂಥ ಆಕೃತಿಗಳನ್ನು ನೋಡಿಬಿಟ್ಟು ಹೆದರ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಹಾಸ್ಟೆಲ್ನಲ್ಲಿ ಭಯದಿಂದ ಅಳ್ತಾನೆ ಹೊರಗಡೆ ಬರ್ತಾರೆ ವಿದ್ಯಾರ್ಥಿನಿಯರು. ಇದಾಗಿರೋದು ಬೀದರ್ನ ಚಿಟಗುಪ್ಪ ಮೆಟ್ರಿಕ್ ಪೂರ್ವ ವಸತಿ ನಿಲಯದಲ್ಲಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ನಿಲಯದಲ್ಲಾಗಿರೋ ಘಟನೆ ಇದು. ಸೋಮವಾರ ರಾತ್ರಿ 8 ಗಂಟೆಯಿಂದ 9 ಗಂಟೆಯ ವೇಳೆಗೆ ಈ ಘಟನೆ ಆಗಿದೆ. ರಾತ್ರಿ ಮಲಗಬೇಕಾದ್ರೆ ಅಥವಾ ಮಲಗಿದ್ದಾಗ ವಿದ್ಯಾರ್ಥಿನಿಯರಿಗೆ ಕೆಟ್ಟ ಕನಸು ಬೀಳ್ತೀವಿ ಅಂತೆ. ಇದರಿಂದ ಪಾಪ ಹಾಸ್ಟೆಲ್ನ ವಿದ್ಯಾರ್ಥಿನಿಯರು ಮತ್ತಷ್ಟು ಭಯಭೀತಗೊಂಡಿದ್ದಾರೆ. 6ನೇ ಕ್ಲಾಸಿಂದ 10ನೇ ಕ್ಲಾಸ್ ವಿದ್ಯಾರ್ಥಿಗಳು ಈ ಹಾಸ್ಟೆಲ್ನಲ್ಲಿ ಇದ್ದಾರೆ, ವ್ಯಾಸಂಗ ಮಾಡ್ತಾ ಇರೋರು. ಈಗ ಸ್ಥಳೀಯರು ಅಧಿಕಾರಿಗಳು ಮಕ್ಕಳಿಗೆ ಧೈರ್ಯ ತುಂಬಿದ್ದಾರೆ. ಹುಮನಾಬಾದ್ ಶಾಸಕ ಸಿದ್ದು ಪಾಟೀಲ್ ಅವರು ಕೂಡ ಭೇಟಿ ಕೊಟ್ಟು ಮಾತುಕತೆ ನಡೆಸಿದ್ದಾರೆ. ಯಾರೋ ಸುಮ್ಮನೆ ಆಟ ಆಡ್ಸಕ್ಕೋ ಅಥವಾ ಇನ್ನೊಂದೇನು ತಮಾಷೆಗೆ ಏನು ವಿಚಿತ್ರವಾದಂಥ ಚಿತ್ರ ಬಿಡಿಸಿದಾರೋ ಏನೋ ಗೊತ್ತಿಲ್ಲ. ಬಟ್ ಮಕ್ಕಳು ಅದೆಲ್ಲೋ ಓಡಾಡ್ತಾ ನೋಡಿದ್ದಾರೆ. ಆಬ್ವಿಯಸ್ಲಿ 6ರಿಂದ 10ನೇ ಕ್ಲಾಸ್ನ ವಿದ್ಯಾರ್ಥಿನಿಯರು ಭಯಭೀತಗೊಂಡಿದ್ದಾರೆ. ಕನಸಲ್ಲೆಲ್ಲ ಕೆಟ್ಟ ಕನಸು ಬೀಳ್ತಾ ಇದೆ ನಮಗೆ ಅಂಥೇಳಿ ಭಯಭೀತರಾಗಿರೋದು. ಅವರನ್ನು ಸ್ಥಳೀಯರು ಮತ್ತು ಅಲ್ಲಿನ ಅಧಿಕಾರಿಗಳು ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ಆಗ್ತಾ ಇದೆ ನೋಡಿ. ಎಲ್ಲಿನವರು ಮೇಡಮ್ ಅವರು ಮೇಡಮ್ ಅವ್ರು ಏನ್ ಮಾಡ್ತಾರ್ರಿ, ಏನ್ ಬೇಂದ್ರೆ ಕೀಟ ಯಾಕೆ ಕೊಡಲ್ಲ ಅಂದ್ರೆ ನೀ ಜಾಸ್ತಿ ಅಂದ್ರೆ ನೀ ಹೆಸರು ಕಟ್ ಮಾಡ್ಬಿಡ್ತಾನ ಹಿಂಗಂತಾರಿ ಅನ್ಸುತ್ತಾರ್ರಿ. ಈಗ ಯಾಕೆ ಹೊರಗೆ ಬಂದಿರಮ್ಮ ನೀವು? ಕರಿಷ್ಮಾ ತಕ್ಕಾರ್ರಿ ಅಗಿಗೆ ಹಂಚಿಗೆ ಹೊಂಟ್ಯಾರಂತ್ರಿ ತೋಲ್ರಿ ಮ್ಯಾಲ ಹೋಗ್ಬೇಕಂತ್ರಿ, ಫಾಸಿ ಹಾಕೋಬೇಕಂತ್ರಿ, ಹಿಂಗೆ ಕನ್ಸ್ ಹೊಂಟ್ಯಾರಂತ್ರಿ. ನಾ ಖರೆ ಬಿ ಫಾಸಿ ಹಾಕೋತಿ ರಾತ್ರಿ ಯಾರು ಒಬ್ಬರೇ ನೋಡ್ರಿ? 8ನೇ ಕ್ಲಾಸ್ 9ನೇ ಕ್ಲಾಸ್ ಆ ಥರ ಕಾಣ್ತಂತ ಎಲ್ಲರೂ ಮಕ್ಕಳು ಭಯಭೀತರಾಗಿದ್ರು. ಅವಾಗೆಲ್ಲ ಈ ಸುತ್ತಮುತ್ತ ಮನೆಯವರು ನಮ್ಮ ಮತ್ತು ಬೇರೆ ಬೇರೆ ಎಲ್ಲರೂ ಕೂಡ ಬಂದು ಮಕ್ಕಳಿಗೆ ಏನೇನಾಗಿದೆ ಅಂತ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೀದರ್ನ ಪ್ರತಿನಿಧಿ ರಾಜ್ಕುಮಾರ್ ಫೋನ್ ಸಂಪರ್ಕದಲ್ಲಿ. ರಾಜ್ಕುಮಾರ್, ಗೋಡೆ ಮೇಲೆ ವಿಚಿತ್ರ ಆಕೃತಿ ಅಂತಂದ್ರೆ ಏನು, ಯಾರಾದರೂ ಚಿತ್ರ ಬಿಡಿಸಿದ್ರಾ ಅಥವಾ ಯಾರ್ದಾದ್ರೂ ನೆರಳು ನೋಡಿ ಭಯ ಪಟ್ಟಿದ್ದ ಏನಂತೆ? ಖಂಡಿತವಾಗ್ಲೂ ಏನ ಚಿಟಗುಪ್ಪ ಹಾಸ್ಟೆಲ್ನಲ್ಲಿ ನಡೀತಾ ಇರೋದು ಸುಮಾರು 15ರಿಂದ 20 ದಿನಗಳಿಂದ ಒಂದಲ್ಲ ಒಂದು ರೀತಿ ಹುಡುಗಿಯರಿಗೆ ಕನಸು ಬೀಳ್ತಾ ಇರೋದಂಥದ್ದು. ಮತ್ತಂತಂದ್ರೆ ಗೋಡೆ ಮ್ಯಾಗೆ ವಿಚಿತ್ರ ಆಕೃತಿ ಕಂಡಂಥದ್ದು. ಏನಂದ್ರೆ ನಿನ್ನೆ ರಾತ್ರಿ ಏನೋ ಗೋಡೆ ಮ್ಯಾಗೆ ಒಂದು 8ರಿಂದ 9 ಗಂಟೆ ಸುಮಾರಿಗೆ ಒಂದು ಗೋಡೆ ಮ್ಯಾಗೆ ವಿಚಿತ್ರ ಆಕೃತಿ ಬಂದು ಇರ್ತದೆ. ಹಾಗಾಗಿ ಅಲ್ಲಿರೋಂಥ ಏನೋ ಮಕ್ಕಳು ಇರ್ತಾರೆ, ಭಯಭೀತಿಯಾಗಿ ಹೊರಗಡೆ ಓಡ್ ಬರ್ತಾರೆ. ಅದಾದ ನಂತರ ಒಬ್ಬರಿಂದ ಒಬ್ಬರಿಗೆ ಪ್ರತಿಯೊಂದು ಸುಮಾರು 2ರಿಂದ 3 ಜನ ಮಕ್ಕಳಿಗೆ ಒಂದು ಕನ್ಸನ್ನ ಬೀಳುತ್ತೆ. ಕನ್ಸಲ್ಲಿ ನೇಣು ಹಾಕೊಂಬೋದಾಗಿರ್ಬೋದು ಅಥವಾ ಸಾಯ ಅಂತ ಆಗಿರ್ಬೋದು ಅಂತ ಕನ್ಸನ್ನ ಬೀಳುತ್ತೆ ಅಂತ ಮಕ್ಕಳು ಹೇಳ್ತಿದ್ದಾರೆ. ಎಲ್ಲ ಒಂದ್ ಕಡೆ ಇದರಲ್ಲಿ ಏನು ಯಾವ್ದಾರ ಗಿಡದ ಆಕೃತಿ ಬಿದೆಯೇ ಅಥವಾ ಅಂದ್ರೆ ಯಾವ್ದಾದ್ರು ಇನ್ನು ಬೇರೆ ಯಾವ್ದಾದ್ರು ಆಕೃತಿ ಬಿದೆಯೇ ಅಂತ ಕೂಡ ಖಂಡಿತವಾಗ್ಲೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಮಕ್ಕಳು ಹೇಳ್ತಾ ಇರೋ ಪ್ರಕಾರ ವಿಚಿತ್ರ ಕನಸುಗಳು ಬೀಳ್ತಾ ಇದ್ದಾವೆ, ಮತ್ತಂದ್ರೆ ವಿಚಿತ್ರ ಗೋಡೆ ಮೇಲೆ ಆಕೃತಿಗಳು ಕಾಣಿಸ್ತಾ ಇದ್ದಾವೆ. ಹಾಗಾಗಿ ನಮ್ಗೆ ಅಲ್ಲಿರೋಕೆ ಸಾಕಷ್ಟು ಭಯ ಆಗ್ತಾ ಇದೆ, ನಮ್ಗೆ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ಕೂಡ ಕೇಳ್ಕೊಂತ ಇದ್ದಾರೆ. ನಿನ್ನೆ ಮತ್ತೆ ಶಾಸಕರಾದಂತಹ ಸಿದ್ದು ಪಾಟೀಲು ಕೂಡ ಭೇಟಿ ನೀಡಿ ಮಕ್ಕಳಿಗೆ ಸಾಂತ್ವನ ಹೇಳಿದ್ರು. ಆತರ ಏನು ಇಲ್ಲ ಅಂತ ಅಂದಾಗೂ ಕೂಡ ಎಲ್ಲ ಒಂದ್ ಕಡೆ ಮಕ್ಕಳಿಗೆ ಆ ಆಕೃತಿ ನೋಡಿದ ತಕ್ಷಣ ಏನ ರೂಮ್ಗಳ ಒಳಗಡೆ ಹೋಗಕ್ಕೆ ಭಯ ಬೀಳ್ತಾ ಇದ್ದಾರೆ. ಶರತ್, ಓಕೆ, ಫೈನ್, ಥ್ಯಾಂಕ್ ಯು ರಾಜ್ಕುಮಾರ್ ಡೀಟೇಲ್ಸ್ಗಾಗಿ.